ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಮ್ಗೆ ಸವಾಸ್ ಬೇಡಪ್ಪ, ನಾವು ಸ್ವತಂತ್ರ ಪ್ರಯತ್ನ ಮಾಡ್ತೀವಿ, ನಮ್ಮ ಬಿ ಜೆ ಪಿ ಜೊತೆ ಬೇಡ, ಲೋಕಲ್ದು ನಮ್ಮದು ಇರಲಿ ಅನ್ನುವಂಥದ್ದು. ಯಾಕಂದ್ರೆ ಲೋಕಲ್ ತಮ್ಮದು ಇರೋದ್ರಿಂದಾಗೆ ಜನಸಾಮಾನ್ಯರ ಜೊತೆ ಬೆರೆಯುವಂಥ ಅವಕಾಶ ಆಗ್ತದೆ. ಮತ್ತು ನಮ್ಮ ಮನೆಯಿಂದ ಬಲಿಯನ್ನು ಹುಟ್ಟು ಹಾಕೊಳ್ಳೋಕ್ಕೆ ಸಾಧ್ಯದ. ಮತ್ತು ಈಗ ನಿಖಿಲ್ ಓಡಾಡಿಸ್ತಾ ಇದ್ದಾರೆ. ಆದರೆ ಎಚ್ ಡಿ ಕುಮಾರಸ್ವಾಮಿಗಳಿಗೆ ಮೊದಲಿನ ಕಸು ಉಳಿತಾ ಇಲ್ಲ, ಆರೋಗ್ಯ ಸರಿ ಉಳಿತಾ ಇಲ್ಲ. ಹೀಗಾಗಿ ಅವರು ಎಷ್ಟು ಮಟ್ಟಿಗೆ ಏನು ಹೆಲ್ಪ್ ಆಗ್ತಾರೆ ಗೊತ್ತಿಲ್ಲ. ಬಟ್ ನಿಖಿಲ್ ಮಾತ್ರ ನಮ್ಮ ಕುಮಾರಸ್ವಾಮಿ ಮಗ ಎಷ್ಟರ ಮಟ್ಟಿಗೆ ಜನ ಸ್ಪಂದನೆ ಆಗಬಹುದು ಅನ್ನೋದು ಮಾತ್ರ ಇವತ್ತು ಮಾತ್ರ ಪ್ರಶ್ನಾರ್ಹ. ಅವ್ರು ನಿಂತಂಥ 3 ಚುನಾವಣೆಗಳು ಸೋತಿದ್ದಾರೆ. ಆದರೆ ಅದು ಸೋಲೊಂದ ಇಲ್ಲೇ ಮೆಜರ್ಮೆಂಟ್ ಅಲ್ಲ, ಅದನ್ನ ಮೀರಿ ಒಂದು ಮಾಡಬೇಕಾಗ್ತದೆ. ಆರಂಭದ ಸೋಲು ನಂತರ ಗೆಲುವಾಗ್ತಾನೆ ಹೋಗ್ಬೋದು. ಬಟ್ ಜನರ ಮಧ್ಯೆ ಎಷ್ಟು ಮಟ್ಟಿಗೆ ಹೋಗ್ತಾ ಇದ್ದಾರೆ ಇವರು ಅನ್ನೋದು ಒಂದು ಪ್ರಶ್ನಾರ್ಹದ. ನಿಖಿಲ್ ಅವ್ರದ್ದು ಈಗಾಗಲೇ ಕರ್ನಾಟಕ ಸುತ್ತಾಡಿ ಬಂದಿದ್ದಾರೆ. ಆದರೂ ಯಾವ ಪ್ರಮಾಣದಲ್ಲಿ ಯಶಸ್ಸಾಗಬೇಕಾಗಿತ್ತು ಅದಾಗಿಲ್ಲ ಅನ್ನೋದು ಗಮನದಲ್ಲಿಟ್ಟುಕೊಂಡು ಆದರೂ ಕೊನೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಮ್ಮ ದೇವೇಗೌಡರು. ಅದರಲ್ಲೇ ಪಕ್ಷವನ್ನು ಉಳಿಸ್ಕೊಳ್ಳೋದು ಜೊತೆಗೆ ಕರ್ನಾಟಕದ ಇದು ಪ್ರಾದೇಶಿಕ ಪಕ್ಷವಾಗಿ ಗಟ್ಟಿಗೊಳಿಸುವಂಥ ದಿಶೆಯಲ್ಲಿ ಹೆಜ್ಜೆ ಇಡೋದು ಇವತ್ತು ಅನಿವಾರ್ಯದ. ಮತ್ತು ಜೊತೆಗೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸಿಂದ ಎರಡು ದೂರನ ಕಾಯ್ಕೊಂಡು ಹೋಗೋದು ಅಷ್ಟೇ ಮುಖ್ಯ ಅದ. ಎರಡು ದೂರ ಕಾಯ್ಕೊಂಡು ತಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋದು ಭಾಳ ಕಷ್ಟದ ಕೆಲಸ ಅದ ಜೆ ಡಿ ಎಸ್ಗೆ. ಆದರೂ ಆ ದಿಶೆಯಲ್ಲಿ ಹೆಜ್ಜೆ ಇಡ್ತಾ ಇದ್ದಾರೆ. ಮುಂಬರುವ ಚುನಾವಣೆಗಳು ನೋಡೋಣ ಏನಾಗ್ತಾ, ಚುನಾವಣೆ ಲೋಕಲ್ ಚುನಾವಣೆಗೆ ಎಷ್ಟು ಮಟ್ಟಿಗೆ ತಮ್ಮ ಹಿಡಿತವನ್ನು ಸಾಧಿಸ್ಕೊಂಡಾರು ಅನ್ನೋದು ಗೊತ್ತಾಗುವಂಥದ್ದನ್ನು ಪರೀಕ್ಷೆ ಮಾಡುವಂಥದ್ದು. ಆ ಪರೀಕ್ಷೆಯಲ್ಲಿ ಎಷ್ಟು ಮಟ್ಟಿಗೆ ಜೆ ಡಿ ಎಸ್ ಗೆಲ್ತದೆ, ನಮ್ಮ ದೇವೇಗೌಡರು ಗೆಲ್ತಾರೆ ಅನ್ನೋದನ್ನು ನೋಡ್ತಾ, ಇದು ನಮ್ಮ ದೇವೇಗೌಡರ ಜೆ ಡಿ ಎಸ್ ಇನ್ನೂ ಎಷ್ಟು ವರ್ಷಗಳ ಕಾಲ ಬಂದಿತ್ತು ಅನ್ನುವಂಥ ದೊಡ್ಡ ಪ್ರಶ್ನೆ ಮೂಡಿದಾಗ ದೇವೇಗೌಡರು ಎದ್ದು ನಿಂತಿದ್ದಾರೆ, ಇನ್ನೂ ಬರ್ತದೆ ಅಂತೇಳಿ. ನೋಡೋಣ ಏನಾಗ್ತದೆ, ಎಷ್ಟು ಮಟ್ಟಿಗೆ ಜನಮನ ಗೆಲ್ತದೆ, ಜನ ಹತ್ತಿರ ಹೋಗ್ತದೆ ಅನ್ನೋದನ್ನು ಮಾತು ನೋಡ್ತಾ, ಜಿಲ್ಲಾ ಪಂಚಾಯತು ಮುಂದೆ ಅದೇ ಕಾಲಕ್ಕೆ ತಾಲೂಕು ಪಂಚಾಯತು ಇನ್ನೂ ಲೋಕಲ್ ಚುನಾವಣೆಗಳಲ್ಲಿ ಇವರ ಒಂದು ಭವಿಷ್ಯ ನಿರ್ಧಾರ ಆಗುವಂಥ ಸಾಧ್ಯತೆಗಳೆಲ್ಲ ಹೆಚ್ಚಾಗಿದ್ದಾವೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ಬಂಧನಗಳು.